ಹಾರೋರು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಡು ಬಾ ಬಂದು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಒಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಒಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಧನ್ಯವಾದಗಳು. दासी करणेषु मंत्री पूज्येषु माता रूपेषु लक्ष्मी क्षमया दरित्री शयनेषु रंभा.
दासी करणेषु मन्त्री पूजेषु माता रूपेषु लक्ष्मी क्षमया दरिद्री शयनेषु रम्भा. Thank you. ಅನೇಕ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮಹಿಳೆಯರು ಒಂದೇ ಕ್ಷೇತ್ರಕ್ಕೆ ಮೀಸಲಿರದೆ ರಾಷ್ಟ್ರೀಯ, ಜನಾಂಗೀಯ, ಭಾಷಾವಾರು, ಸಾಂಸ್ಕೃತಿಕ, ಆರ್ಥಿಕ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಪ್ರಸಿದ್ಧ ಜರ್ಮನ್ ಕಾರ್ಯಕರ್ತೆ ಕ್ಲಾರಾ ಜೆಟ್ಕಿನ್ ಅವರ ಹೋರಾಟದ ಪರಿಣಾಮವಾಗಿ ಮಾರ್ಚ್ 19, 1911 ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಸ್ಟ್ರಿಯಾ, ಡೆನ್ಮಾರ್ಕ್ ಮತ್ತು ಜರ್ಮನಿಯಲ್ಲಿ ಆಚರಿಸಲಾಯಿತು. ಮಹಿಳಾ ದಿನಾಂಕವನ್ನು 1921 ಮಾರ್ಚ್ 8ಕ್ಕೆ ಬದಲಾಯಿಸಲಾಯಿತು. ಅಂದಿನಿಂದ ಮಹಿಳಾ ದಿನವನ್ನು ಪ್ರಪಂಚದಾದ್ಯಂತ ಮಾರ್ಚ್ 8ರಂದು ಆಚರಿಸಲಾಗುತ್ತಿದೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತೇನೆ. ಈಗ ಮಹಿಳಾ ಸಿಬ್ಬಂದಿಗಳಿಂದ ನಾಡಗೀತೆ. ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಳೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಒನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲ ಪವೈಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನೂ ಸ್ವಾಗತಿಸಬೇಕೆಂದು ಮಾನ್ಯ ಜಂಟಿ ನಿರ್ದೇಶಕರಾದ ಶ್ರೀಮತಿ ಬನಶಂಕರಿ ವಿ ಅಂಗಡಿಯವರನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮದಲ್ಲಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಇವತ್ತು ಮಹಿಳಾ ದಿನಾಚರಣೆಯನ್ನು ಎಲ್ಲೆಡೆ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಸಮಾನ ವೇತನ ಮತ್ತು ಸಮಾನ ಅವಕಾಶಗಳಿಗಾಗಿ ಅಂದು ಯುರೋಪ್ನಲ್ಲಿ ನಡೆದಂಥ ಒಂದು ಹೋರಾಟ ಕ್ರಾಂತಿ, ಅಲ್ಲಿ ಸಿಕ್ಕಂತಹ ಒಂದು ಜಯದ ಫಲವಾಗಿ ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರಲಾಗ್ತಾ ಇದೆ. ಇವತ್ತು ಪ್ರತಿಯೊಂದು ರಂಗದಲ್ಲೂ ಕೂಡ ಮಹಿಳೆ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಅಂತಹ ವಿಶೇಷ ಸಾಧನೆ ಮಾಡಿದಂಥ ಮಹಿಳೆಯರನ್ನು, ನಾಡಿಗೆ ದೇಶಕ್ಕೆ ಕೊಡುಗೆಯನ್ನು ನೀಡಿದಂಥ ನಮ್ಮ ಸಹೋದರಿಯರನ್ನು ಸ್ಮರಿಸುವ ಮತ್ತು ಅವರನ್ನು ಗೌರವಿಸುವಂತಹ ಒಂದು ವಿಶೇಷ ದಿನ ಇವತ್ತು.
ಕಳೆದ 2 ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದು 3ನೇ ವರ್ಷ. ಮಾರ್ಚ್ ಅಂತ್ಯದ ಕೆಲಸದ ಒತ್ತಡದಲ್ಲೂ ಕೂಡ ಕಡಿಮೆ ಅವಧಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಆಯೋಜನೆಯನ್ನು ಮಾಡಿದ್ದೇವೆ. ವಿವಿಧ ಸ್ಪರ್ಧೆಗಳನ್ನು ಮಹಿಳೆಯರಿಗಾಗಿ, ನಮ್ಮ ಸಹೋದರಿಯರಿಗಾಗಿ ಇವತ್ತು ಆಯೋಜನೆಯನ್ನು ಮಾಡಲಾಗಿತ್ತು. ಅದರಲ್ಲಿ ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಅವರಿಗೆ ಇದೇ ವೇದಿಕೆಯಲ್ಲಿ ಬಹುಮಾನಗಳ ವಿತರಣೆ ಕೂಡ ಮಾಡಲಾಗುತ್ತೆ. ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶ್ರೀಮತಿ ನಮ್ರತಾ ಮತ್ತು ಮೇಘಾ ಅವರಿಗೂ, ಅಷ್ಟೇ ಉತ್ಸಾಹದಿಂದ ಪಾಲ್ಗೊಂಡಂಥ ನಮ್ಮ ಎಲ್ಲ ಸಹೋದರಿಯರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂದಿನ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸರಳ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕೃತರು, ಖ್ಯಾತ ಸೋಬಾನೆ ಕಲಾವಿದರು ಮತ್ತು ಇತ್ತೀಚೆಗಷ್ಟೇ ಆ ಪ್ರಶಸ್ತಿಯನ್ನು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಸ್ವೀಕಾರ ಮಾಡಿದಂತಹ ಶ್ರೀಮತಿ SG ಲಕ್ಷ್ಮೀದೇವಮ್ಮ ಅವರು ಉದ್ಘಾಟಕರಾಗಿ ಆಗಮಿಸಬೇಕು ಅಂತ ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಇಲಾಖೆ ನಿರ್ದೇಶಕರಾದಂಥ ಶ್ರೀ ಮಹೇಶ್ ಕರ್ಜಗಿ ಸರ್ ಅವರು ವಹಿಸಿಕೊಳ್ಳಲು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಇಲಾಖೆಯ ಹಿರಿಯ ಜಂಟಿ ನಿರ್ದೇಶಕರಾದಂಥ ಶ್ರೀ ಬಲವಂತರಾವ್ ಪಾಟೀಲ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿಗಳಾದಂಥ ಶ್ರೀ ಕಿರಣ್ ಸಿಂಗ್ ಸರ್ ಅವರಿಗೂ, ಸಹಾಯಕ ನಿರ್ದೇಶಕರಾದಂಥ ಶ್ರೀಮತಿ ಸೌಭಾಗ್ಯ ಅವರಿಗೂ, ಸಹೋದರಿ ಲಲಿತಾ ಅವರಿಗೂ, ಜಾನಪದ ಅಕಾಡೆಮಿ ರಿಜಿಸ್ಟ್ರಾರ್ ಆದಂಥ ಶ್ರೀಮತಿ ನಮ್ರತಾ ಅವರಿಗೂ, ಹಾಗೆ ಇನ್ನೋರ್ವ ಜಂಟಿ ನಿರ್ದೇಶಕರಾದಂಥ ಶ್ರೀ ಅಶೋಕ್ ಎನ್ ಚಲವಾದಿ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೂ ಗಣ್ಯರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತಕ್ಕೆ ವಿರಾಮ ನೀಡ್ತೇನೆ. ನಮಸ್ಕಾರ. ಯಕ್ಷಗಾನ ಅಕಾಡೆಮಿ ರಿಜಿಸ್ಟ್ರಾರ್ ಶಿವರುದ್ರಪ್ಪ ಸರ್ ವೇದಿಕೆ ಮೇಲೆ ಬರಬೇಕಾಗಿ ಹೇಳ್ಕೊತೀನಿ. ನೀಲಮ್ಮ ಮೇಡಮ್ ಬನ್ನಿ. ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟ ಮಾನ್ಯ ಜಂಟಿ ನಿರ್ದೇಶಕರಿಗೆ ಧನ್ಯವಾದಗಳು. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈಗ ಗಿಡಕ್ಕೆ ನೀರೆರೆಯುವ ಮೂಲಕ ಮತ್ತು ಸಿಬ್ಬಂದಿ ವರ್ಗದವರಿಂದ ನಡೆಸ್ತಾ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇದನ್ನು ಇಲ್ಲಿ ಆಯೋಜಿಸ್ತಕ್ಕಂಥ ನಮ್ಮ ಇಲಾಖೆಯ ಮಹೇಶ್ ಕರ್ಜಗಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಅವರಿಗೂ ವಂದಿಸುತ್ತಾ, ಮತ್ತು ಬಲವಂತರಾವ್ ಪಾಟೀಲ್ರವರು ಅವರಿಗೂ ವಂದಿಸುತ್ತಾ, ಅಶೋಕ್ ಎಸ್ ಚಲವಾದಿ ಜಂಟಿ ನಿರ್ದೇಶಕರು ಅವರಿಗೂ, ಶ್ರೀಮತಿ ಬನಶಂಕರಿ ವಿ ಅಂಗಡಿ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೂ ಕೂಡ, ಮತ್ತು ನಮ್ರತಾ ಮೇಡಮ್ನವರಿಗೆ ಮತ್ತು ಸಹಾಯಕ ನಿರ್ದೇಶಕರಾದ ಮೇಡಮ್ ಅವರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ವಂದಿಸುತ್ತಾ, ಈ ದಿನ ನನಗೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನನ್ನನ್ನು ಇಲ್ಲಿಗೆ ಯಾವುದೋ ಒಂದು ಹಳ್ಳಿ ಮೂಲೆಗಿದ್ದಾಳೆ, ನನಗೇನು ಇದೆಲ್ಲ ಗೊತ್ತಿಲ್ಲ, ಆದರೂ ಸಹಿತ ಇಲ್ಲಿ ಬರೋ ಅಂಥ ಶಕ್ತಿ, ಆ ಒಂದು ಜನಪದ, ಒಂದು ಮಾಡ್ತಕ್ಕಂಥ ಸೇವೆ, ಅದು ನಮ್ಮನ್ನು ಹಳ್ಳಿಯಿಂದ ಡಿಲ್ಲಿಗೂ ಕರ್ಕೊಂಡೋತು, ಬೆಂಗಳೂರು ರಾಜ್ಯಕ್ಕೂ ಕರ್ಕೊಂಬಂತು. ಅದಕ್ಕೆ ಆ ಹೆಣ್ಣುಮಕ್ಳು ಅನ್ನೋದು ಮುಂದೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಮೊದಲಿಂದಲೂ ಕೂಡ ಎಲ್ಲ ದೇವತೆಯೂ ಹೆಣ್ಣಿಗೆ ಹೋಲಿಸಿರೋದು.
ಜಲನೂ ಹೆಣ್ಣು, ನೀರು ಹೆಣ್ಣು, ಭೂಮಿ ಹೆಣ್ಣು, ದುಡ್ಡು ಹೆಣ್ಣು, ದವಸ ಹೆಣ್ಣು, ಧಾನ್ಯ ಹೆಣ್ಣು, ಹೀಗೆ ಎಲ್ಲದನ್ನೂ ಕೂಡ ಒಂದು ದೈವ ಸ್ವರೂಪವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೆಣ್ಣಿಗೆ ಕೊಟ್ಟಿದ್ದಾರೆ. ಆ ದೈವವಾಗಿ ಆ ದೇವರು ಅಂತ ಯಾರು ಕಾಣ್ತಾರೋ ಹೆಣ್ಣನ್ನು, ಆ ಮನೆ ಚೆನ್ನಾಗಿರುತ್ತೆ, ಆ ಜಾಗ ಚೆನ್ನಾಗಿರುತ್ತೆ ಅಂತ ಸಂಸ್ಕೃತದಲ್ಲಿ ಒಂದು ಯುಕ್ತಿ ಇದೆ. ನಮಗೆ ಸಂಸ್ಕೃತ ಹೇಳಕ್ಕೆ ಬರಲ್ಲ, ಅದಕ್ಕೆ ಇಷ್ಟು ಹೇಳ್ತೀನಿ. ಅದಕ್ಕೆ ನಮ್ಮ ಹಿಂದಿನವರು ಕೂಡ ಜನಪದರು ಸಹಿತ ಹೆಣ್ಮಕ್ಳನ್ನೇನು ಬೇಡ ಅಂದಿರಲಿಲ್ಲ. ಯಾಕೆಂದರೆ ಅವರಿಂದಲೇ ನಮ್ಮನ್ನು ಬೆಳಗಬೇಕು. ಹೆಣ್ಣೋ ಮಕ್ಕಳು ನಮಗೆ ಪುಣ್ಯದ ಫಲ ಕಾಣೆ, ಅನ್ಯಾರ ಮಗನೋ ನಮ್ಮ ಮನೆಗೆ, ಅನ್ಯಾರ ಮಗನು ನಮ್ಮ ಮನೆಗೆ ಬರುವಂತ ಹೆಣ್ಣೋ ಮಕ್ಕಳ ಕೊಡೋಸಿವನೇ. ಹೆಣ್ಣಿದ್ದ ಮನೆಗೆ ಕನ್ನಡಿಯ ತಾಕೆ, ಹೆಣ್ಣೋ ಸಣ್ಣೋಳು ಒಳವರಗ, ಹೆಣ್ಣು ಸಣ್ಣೋಳು ಒಳವರಗ ಸುಳಿದಾರೆ, ಕನ್ನಡಿ ಹಂಗ ಒಳದಾಳ. ಹೀಗೆ ಅವರು ಕೂಡ ಹೆಣ್ಣು ಬೇಕು ನಮಗೆ, ಬೇರೆಯವ್ರ ಮಗ ನಮ್ಮನೆ ಮಗನಾಗಿ ಬರ್ತಾನೆ, ನನ್ನ ಮಗಳು ಮನೆಗಿದ್ದರೆ ನಮಗೆ ಹೆಣ್ಣಿಗೆ ತುಂಬ ಸ್ಥಾನ ಕೊಟ್ಟಿದ್ರು. ಒಂದು ಮನೆಯಲ್ಲಿ ನಮ್ಮ ಹಳ್ಳಿ ಕಡೆ ಏನಾದರೂ ಒಂದು ದವಸ ಧಾನ್ಯವನ್ನು ಮಾರಕ್ಕೆ ಹೊರಟ್ರೆ ಅಲ್ಲಿಟ್ಟರೆ, ಅವ್ವ ತಾಯಿ ಬಾರವಿಲ್ಲಿ ಅಂತ ಆಕೆ ಕರ್ಕೊಂಡು ಆ ಧಾನ್ಯವನ್ನು ಮುಟ್ಟಿಸಿ ಅವರು ಮಾರಕ್ಕೆ ತಗೊಂಡೋಗ್ತಿದ್ರು. ಆಕೆ ಮಹಾಲಕ್ಷ್ಮಿ ಸ್ವರೂಪ ಅಂಥ ಸ್ವರೂಪವಾಗಿರ್ತಕ್ಕಂಥ ಹೆಣ್ಣು ಇಡೀ ಸಮಾಜದ ಕಣ್ಣು ಅಂತಾರೆ. ಈ ಪ್ರಪಂಚನೆಯ ಈ ಭೂಮಿ ತಾಯಿ ಆಗಲಿ ಎಲ್ಲದನ್ನೂ ತಡ್ಕೊಂಡು ಬಾಳ ಅಂಥ ಶಕ್ತಿ ಹೆಣ್ಣಿಗೆ ಮಾತ್ರ ಇರೋದು. ಗಂಡಸರು ದುಡಿತಾರೆ, ಅವರಿಲ್ದಲೇ ನಾವಿಲ್ಲ. ಆದರೂ ಸಹಿತ ಈ ಪ್ರಾಪಂಚಿಕವಾಗಿ ಬಾಳಬೇಕು ಸಾಮಾಜಿಕವಾಗಿ ಅಂತಂದರೆ ಹೆಣ್ಣಿಗೆ ತುಂಬ ಸಹನೆಯೂ ಇರುತ್ತೆ, ಛಲನೂ ಇರುತ್ತೆ. ಅದು ಹೇಳ್ಬಾರ್ದು, ಈ ಕಡೆಗೆ ಆ ಕಡೆಗೆ ಏನು ಮಾಡಿದ್ರೆ ಅದು ನಾವು ಮಾಡಬೇಕು ಅನ್ನೋ ಛಲ ಹೆಣ್ಣಿಗೆ ಜಾಸ್ತಿ. ಎಷ್ಟೇ ಗಂಡಸರನ್ನು ಅದಕ್ಕೆ ಒಂದು ಚಕ್ರಕ್ಕೆ, ಒಂದು ಗಾಡಿಗೆ 2 ಚಕ್ರ ಮಾಡಿದ್ದಾರೆ, ಒಂದು ಗಂಡು ಮತ್ತು ಒಂದು ಹೆಣ್ಣು. ಆ ಥರ ಆ ಚಕ್ರವನ್ನು ಊಟಿ ಹಾಕಿ ಹೊಡಿತಾರೆ, ಎತ್ತಿ ಅಂತಾರೆ. ಹಂಗೆ ಗಂಡ ಸ್ವಲ್ಪ ಸುಮಾರಾಗಿದ್ದರೂ ಹೆಣ್ಣು ಬೇಕಾದ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂಥ ಶಕ್ತಿ ಹೆಣ್ಣಿಗಿದೆ. ಸಂಸಾರವನ್ನು ಸಾಕೋಂಥದ್ದು, ಮಕ್ಕಳಿರೋದು, ಮಾಡೋದು, ಅವ್ರನ್ನ ಓದಿಸೋದು, ಆ ಜವಾಬ್ದಾರಿ ಅದೇನು. ಮತ್ತು ಯಾರೋ ಒಬ್ರಿಗೆ ನೀವೆಲ್ಲ ಉದ್ಯೋಗದಲ್ಲಿ ಇರ್ಬೋದು, ನಿಮಗೆ ಎಷ್ಟು ಕಷ್ಟ ಇರುತ್ತೆ. ಉದ್ಯೋಗನೂ ಮಾಡಿ ಮತ್ತೆ ಮನೆಗೆ ಹೋಗಿ ಡಬಲ್ ಕೆಲಸ. ಇನ್ನೊಬ್ರು ಯಾರೋ ನಮ್ದು ಏನಿಲ್ಲ ಹೌಸ್ ವೈಫು ರೀ, ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತಾರೆ. ಅವ್ರಿಗೆ ಇನ್ನೂ ಇರುವಲ್ಲ ಜಾಸ್ತಿ ಕೆಲಸ ಪಾಪ, ಅವ್ರಿಗೆ ದುಡ್ಡಿರಲ್ಲ, ಅದೊಂದು ಬೇಜಾರು. ಏನು ಮನೆಗಿರಲ್ಲ ತಗೋ ಅಂತ. ಅದಕ್ಕೆ ಎಂಥ ಶಕ್ತಿನಾದರೂ ಎಂಥದನ್ನಾದ್ರೂ ತಡ್ಕೊಂಡು ಭಾಳ ಅಂಥ ಶಕ್ತಿ ಇದೆ. ಅದಕ್ಕೆ ಅವ್ರು ಯಾಕೆ ಹೋರಾಟ ಮಾಡಿದರು ಯುರೋಪ್ನಲ್ಲಿ, ಅವರು ಅಮೇರಿಕದಲ್ಲಿ ಯಾಕೆ ಮಾಡಿದರು? ಈಗ ಹಿಂಗೆ ಹಿಂದೆ ಮತ ಹಾಕೋಕ್ಕೂ ಇದಿರಲಿಲ್ಲ. ಯಾವುದೇ ಒಂದು ಸವಲತ್ತುಗಳು ಆ ಹೆಣ್ಣನ್ನು ಅಷ್ಟು ಕರೆಕ್ಟಾಗಿ ನೋಡ್ತಿರ್ಲಿಲ್ಲ. ಏನೋ ಒಂದು ಮನೆ ಕೆಲಸ ಮಾಡ್ಕೊಂಡು ಇರಲಿ ಅನ್ನೋ ತರ್ಕಿದ್ರು. ಅದಕ್ಕೆ 15,000 ಜನ ಒಂದೇ ದಿವಸ ಅಮೇರಿಕದಲ್ಲಿ ಅವರು ಸ್ಟ್ರೈಕನ್ನು ಮಾಡಿ ಹೋರಾಡಿ, ನಮಗೂ ನಿಮ್ಮಂತೆ ಹಕ್ಕು, ನಮಗೂ ಸಂಬಳ ವೇತನದಲ್ಲಿ ಜಾಸ್ತಿ ಕೊಡಬೇಕು ಅಂತೇಲ ಅಲ್ಲಿಂದ ಹೊರಟು ಯುರೋಪ್ನಲ್ಲಿ ಬಂದು ಇಂಗ್ಲೀಷ್ನರೇ ಮಾಡಲಿ ಯಾರೇ ಮಾಡಲಿ ಹೆಣ್ಮಕ್ಳು ನಮ್ಮಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಜನತೆಯನ್ನು ಎಚ್ಚರಿಸಿದರು. ಆವಾಗ ಎಲ್ಲ ಜನಗಳಿಗೂ ಹೌದಲ್ವ ಹೆಣ್ಮಕ್ಳು ಇದ್ದಾರೆ, ನಾವೇನರೇ ಮಾಡಬೇಕಲ್ವೇ ಅಂತ ಎಂಥ ಸರ್ಕಾರ ರಾಜಕೀಯ ಎಲ್ಲರಿಗೂ ಕೂಡ. ಆವಾಗ ದೇವರಾಜ ಅರಸೂರು ಕಾಲದಾಗೆ ಇದೆಲ್ಲ ಕ್ಯಾಟಗರಿ ತಂದರು. ಯಾವುದೇ ಒಂದು ರಾಜಕೀಯವಾಗಿ ಅನುಭವಿಸ್ಬೇಕು ಅಂದರೆ ಹೆಣ್ಮಕ್ಳನ್ನ ಯಾರು ಬಿಡ್ಕೊಂತಿರ್ಲಿಲ್ಲ ಪಂಚಾಯತ್ಗೆ ಕಟ್ಟಿಗೆ. ಅದೊಂದು ಇದನ್ನು ಕೊಡೋದಕ್ಕೆ, ಆ ಕ್ಯಾಟಗರಿ ಇಂಥದ್ದು ಬರೋದಕ್ಕೆ ನಾನು ಕೂಡ 3 ಸರಿ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೆ, 1 ಸರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದೆ. ಅವ್ರ ಹೋರಾಟ ನಮಗೆ ತಲುಪ್ತು. ಅಂಥ ಹೋರಾಟವನ್ನು ನಾವು ಪಡ್ಕೋಬೇಕು. ಯಾವುದ್ರಾಗಾದರೂ ಮುಂದೆ ಅಂತ ಮಾಡಬೇಕು, ನಿಷ್ಠೆಯಿಂದ ಮಾಡ್ತಾರೆ ಅಂತ. ಯಾವುದೇ ಕೆಲಸದಲ್ಲಿ ಈಗ ಹೆಣ್ಮಕ್ಳು ನಿಜವಾಗ್ಲೂ ಯಾವ ನಂಬರ್ ತೆಗೆಯೋದ್ರಾಗಲಿ ಓದೋದ್ರಾಗಲಿ ಎಲ್ಲದರಲ್ಲೂ ಕೂಡ ಅಷ್ಟೇ ಮುಂದಿದ್ದಾವೆ. ಈಗ ಪರವಾಗಿಲ್ಲ. ನಮ್ಮ ಹಳ್ಳಿಗಳ ಕಡೆಗೆ ಹೆಣ್ಣು ಹುಡುಗ್ರೆ ಸಾಕು ತಗೋ SLC ಓದಿರೆ ಮತ್ತೆ ಯಾಕೆ ಓದ್ಸೋಣ, ಅವ್ರು ಮತ್ತೆ ಕೊಟ್ಟು ಮನೆಗೆ ಹೋಗ್ತಾರೆ, ಯಾಕೆ ಜಾಸ್ತಿ ಓದ್ಸೋಣ, ಹಿಂಗೆಲ್ಲ ಇತ್ತು. ಇವಾಗ ಪರವಾಗಿಲ್ಲ. ಅದಕ್ಕೆ ವಿದ್ಯಾವಂತರು ಮಾಡಬೇಕು, ಧೈರ್ಯವಂತರನ್ನ ಮಾಡಬೇಕು. ಆವಾಗ ನಮ್ಮ ಹೆಣ್ಮಕ್ಳು ಚೆನ್ನಾಗಿದ್ದರೆ ಮೊದಲಿಂದಲೂ ಅವರಿಗೆ ನಮ್ಮ ಭಾರತದ ಸಂಸ್ಕೃತಿಯನ್ನು ಕೂಡ ಕಲಿಸ್ಬೇಕು. ಯಾಕೆಂದರೆ ಹೆಣ್ಮಕ್ಳು ಯಾವಾಗಲೂ ಕಲಿಸೋದು, ಅಲ್ಲಿಗೆ ಬಂದರಲ್ಲ ಇವ್ರು ಕಲಿಬೇಕು ಹುಡುಗಿಯರು. ಹಂಗಾದ್ರೆ ನಮಗೆ ನಿಜವಾದ ಸತ್ಪ್ರಜೆ ಬೇಕು ಅಂದರೆ
ಹೆಣ್ಮಕ್ಳು ಚೆನ್ನಾಗಿರಬೇಕು, ಎಲ್ಲದನ್ನೂ ತಿಳ್ಕೋಬೇಕು, ಎಲ್ಲದನ್ನೂ ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ಹಿರಿಯರು ಹಾಕಿಕೊಟ್ಟು ಅದೇಗೆ ಓದಬೇಕು, ಛಲ ಚಕ ಇರಬೇಕು. ಹಂಗಾದರೆ ಒಳ್ಳೆ ನಮ್ಮ ಯಾವುದೇ ಒಂದು ಬೆಳೆ ಬೆಳೆದು ನಮಗೆ ಹೆಸರು ತರಬೇಕು ಅಂದರೆ ಒಳ್ಳೆ ಗಿಡ ಒಳ್ಳೆ ಮರ ನೆಟ್ಟಿರ್ತಾನೆ ಅದು ಫಲ ಬಿಡೋದು. ಹಂಗೆ ಫಲ ಬಿಡ್ತಕ್ಕಂಥ ಹೆಣ್ಮಕ್ಳು ಅಂದರೆ ಏನು ಕಡಿಮೆ ಅಲ್ಲ, ಅದು ಎಲ್ಲ ಶಕ್ತಿನೂ ಇರುತ್ತೆ. ಎಲ್ಲ ಶಕ್ತಿನದು ಹೆಣ್ಣಿಗೆ. ಆಕಾಶದ ನೀಲಿಯಲಿ ಚಂದ್ರ ತಾರೆ ತೊಟ್ಟಿಲಲಿ ಬೆಳಕನಿಟ್ಟು ತೂಗಿದಾಕೆ, ಬೆಳಕನಿಟ್ಟು ತೂಗಿದಾಕೆ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ, ನಿನಗೆ ನೀನು ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹೀಗೆ ಕವಿಗಳು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ತಂದೆನೂ ಸಾಕ್ತಾಳೆ, ಮಗುವನ್ನು ಕೂಡ ಸಾಕ್ತಾಳೆ ಅಂಥ ಶಕ್ತಿ ಸ್ತ್ರೀಗೈತೆ. ಅದಕ್ಕೆ ನೀನು ಸ್ತ್ರೀ ಅಂತ ಅದಕ್ಕೆ ಬಿರುದನ ಹೆಸರನ್ನು ಇಟ್ಟಿದ್ದಾರೆ. ಅಂಥ ಸ್ತ್ರೀಯ ಇದನ್ನು ನಾವು ಹೆಣ್ಮಕ್ಳು ಕೂಡ ಈಗ ಅದನ್ನು ಸಾರ್ಥಕ ಮಾಡ್ಕೋಬೇಕು. ಯಾರೋ ಒಬ್ರು ಅಲ್ಲೊನ್ನೆ ಆಯ್ತು, ಅನಾಚಾರ ಆಯ್ತು, ನಿಜವಾಗ್ಲೂ ನಾವು ಚೆನ್ನಾಗಿರಬೇಕು ಅಂತ ನಾವು ಮನಸ್ಸು ಮಾಡಿದರೆ ಬೇರೆಯವ್ರು ಏನೂ ಮಾಡೋಕ್ಕಾಗಲ್ಲ. ನಾವು ಬೇರೆಯವರಿಂದ ಆಯ್ತು ಅಂತ ಬೇರೆಯವ್ರ ಮೇಲೆ ದೂರದಲ್ಲ, ನಾವೇ ಫಸ್ಟ್ ಚೆನ್ನಾಗಿರಬೇಕು. ಈಗ ಅಲ್ಲಿ ಅನಾಚಾರ ಆಯ್ತು, ಅತ್ಯಾಚಾರ ಆಯ್ತು, ಅದಾಯ್ತು, ಇವತ್ತು ಅವ್ರು ಮಾಡಿದ್ರು ನಾವು ಸಮಯವನ್ನು ಅರಿತು ನಾವು ಯಾಕೆ ನಡ್ಕೋಬೇಕು, ನಾವು ಎಷ್ಟರಲ್ಲಿರಬೇಕು, ಆ ಥರ ಇದ್ದರೆ ನಮಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಈಗಲೂ ಕೂಡ ನಾನು ಸ್ವಿಟ್ಜರ್ಲ್ಯಾಂಡಿಗೆ ನಮ್ಮ ಹೋಗಿದ್ವಿ. ನಿಜವಾಗ್ಲೂ ಅವಾಗ ಇಲ್ಲೂ ಭಾರತದಲ್ಲಿ ನಮ್ಮ ದೇಶದಲ್ಲಿ ಯಾವಾಗ 12 ಗಂಟೆ ಮಧ್ಯರಾತ್ರಿಯಲ್ಲಿ ಹೆಣ್ಮಕ್ಳು ಸರಾಗಿ ಹೋಗಿ ಓಡಾಡ್ತಾರೋ ಆವಾಗ ನಮಗೆ ಸ್ವಾತಂತ್ರ್ಯ ಬಂತು. ಅಲ್ಲಿ ತನಕ ಬಂದಿಲ್ಲ ಅಂತಂತೀವಿ. ಈಗಲೂ ಓಡಾಡ್ತೀವಿ. ಈಗ ಎಷ್ಟು ಸೆಕ್ಯೂರಿಟಿ, ಎಷ್ಟು ಜನ ಪೊಲೀಸ್ನರು, ಅಲ್ಲಿದಾತಿಲ್ಲ. ಅದು ಯಾಕಾಗುತ್ತೆ? ಅಲ್ಲೆಷ್ಟು ಆರಾಮಾಗಿ ಓಡಾಡ್ತಿದ್ರು. ಎಂತೆಂಥ ಅಪಾರ್ಟ್ಮೆಂಟ್ಗೆಲ್ಲ ಸೆಕ್ಯೂರಿಟಿನೇ ಇಲ್ಲ. ಇದೇನು ಹಿಂಗೆ ಇಲ್ಲಿ ನಮ್ಮದೊಂದು ಬೆಂಗಳೂರಿಗೆ ಒಂದು ಅಪಾರ್ಟ್ಮೆಂಟ್ ಇದ್ರೆ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಚೆಕ್ ಮಾಡ್ತಾನೆ, ಇಲ್ಲಿ ಚೆಕ್ ಮಾಡ್ತಾನೆ, ಅಲ್ಲಿಗೆ ಹೋಗೋಕ್ಕೆ. ಆಯ್ತು ನೋಡಿ, ಇಲ್ಲಿ ಎಷ್ಟಿರ್ಬೋದು. ಅವರು ಇಟ್ಟಿರ್ತಾರೆ, ಅವರು CC ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿರ್ತಾರೆ. ಆದರೂ ಕೂಡ ಅಂಥ ಧೈರ್ಯ ಯಾರಿಗೆ ಬರ್ಬೇಕು ಹೇಳಿ? ನಮ್ಮ ಹೆಣ್ಮಕ್ಳಿಗೆ ಬರಬೇಕು. ನಮಗೆ ನಾವೇ ತಂದ್ಕೋಬೇಕು. ನಮಗೆ ನಾವೇ ತಂದ್ಕೊಂಡ್ರೆ ನಮ್ಮ ಸ್ತ್ರೀ ಕುಲಕ್ಕೆ ಈ ಮಹಿಳಾ ದಿನಾಚರಣೆ ಆಚರಿಸಿದ್ದಕ್ಕೆ ಅದಿವಿ ಮಹಿಳೆಯರು ಅಂದದಕ್ಕೆ ಯಾರು ಒಂದು ದಿವಸ ಮಹಿಳೆಯರು ಬಿಟ್ಟು ಗಂಡಸರು ಇರೋಕ್ಕಾಗಲ್ಲ. ನಾವು ಕೂಡ ಅವ್ರನ್ನ ಬಿಟ್ಟು ಇರ್ತೀವಿ ಅಂತ ಇರ್ಬೋದು, ಓದ್ಬೋದು, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟ್ರ್ ಆಗಿದ್ದಾರೆ, ಪೈಲಟ್ ಆಗಿದ್ದಾರೆ, ಆಟದಲ್ಲಿದ್ದಾರೆ, ಪ್ರತಿಯೊಂದರಲ್ಲೂ ಇದ್ದಾರೆ. ಯಾವುದ್ರಾಗೇನು ಕಡಿಮೆ ಇಲ್ಲ. ಡ್ರೈವರು ಆಗಿದ್ದಾರೆ, ಕಂಡಕ್ಟ್ರು ಆಗಿದ್ದಾರೆ. ಅದಕ್ಕೆ ನನಗಂತೂ ಹುಡುಗಿಯರು ನಮ್ಮ ಹಳ್ಳಿಗಳಿಗೆ ಯಾರು ಸ್ಕೂಟ್ರ್ ಓಡಿಸಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಹೌದಲ್ವಾ, ಹಿಂಗಿರಬೇಕು ನಮ್ಮ ಮಕ್ಕಳು, ಎಲ್ಲ ಥರಕ್ಕೂ ಇರಬೇಕು. ಮಾತ್ರ ನಮ್ಮ ತನವನ್ನು ಇಟ್ಕೋಬೇಕು. ಹಂಗಾದರೆ ನಮ್ಮ ಮಹಿಳೆಯರಿಗೆ ಈ ಕೊಟ್ಟಿರ್ತಕ್ಕಂಥ ಈ ಬಿರುದು, ಈ ನಾವು ಹೋಲ್ಸಿರ್ತಕ್ಕಂಥ ಅಷ್ಟಲಕ್ಷ್ಮಿಯರನ್ನು ಕೂಡ ಹೆಣ್ಣಿಗೆ ಹೋಲಿಸಿರೋದು. ಅಂಥ ಹೆಣ್ಣು ಸಾರ್ಥಕವಾದ ಜೀವನ ಮಾಡಬೇಕು ಅಂದರೆ ನಮ್ಮ ತನವನ್ನು ತಿಳ್ಕೊಬೇಕು. ಅವಾಗೆಲ್ಲ ಏನಿತ್ತು ಅಂದರೆ, ಅಯ್ಯೋ ಹೆಣ್ಣು ಸಣ್ಣಾಕಿರುವಾಗ ತಂದೆ ತಾಯಿಯ ಮಡಿಲಾಗ ನಿನ್ನ ಯೌವನವೆಂಬ ಕಾಲ, ನಿನ್ನ ಗಂಡನ ತೋಳಾಗ, ಇನ್ನು ಮುಪ್ಪಿನ ಕಾಲದಾಗ ಎತ್ತ ಮಕ್ಕಳ ನೆಳ್ಳಾಗ ಈ ಪರತಂತ್ರ ಜನುಮವನು ಶಿವ ಕೊಟ್ಟಾನು ಹೆಣ್ಣೀಗ, ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಹಳಕಂತ ಕುಂತ್ಯಾಕ. ನಮ್ಮನ್ನ ಒಂಥರ ಕುಗ್ಗಿಸ್ತಿದ್ರು ಹಿರಿಯರು. ಧೈರ್ಯವಾಗಿ ಇರಿ ಅಂತಿರ್ಲಿಲ್ಲ. ಇಲ್ಲ ಹೋಗ್ಬಾರ್ದು, ಗಂಡು ಹೇಳ್ದಂಗೆ ಕೇಳಬೇಕು, ಮನೆಯವರು ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು, ಮತ್ತು ಅಪ್ಪ ಮಕ್ಕಳ ಇರಬೇಕು ಸರಿ. ಅದು ಒಂದು ನಮಗೆ ಒಂದು ದಾರಿ ಆಗಬೇಕು ವಿನಃ ಆ ಥರ ಕುಗ್ಗಿ ಇರಬೇಕು ಅನ್ನೋದೇನಿಲ್ಲ. ಆ ಥರ ಕಲಿಸ್ತಿದ್ರು. ಈಗಲೂ ಅಷ್ಟೇ. ಯಾವುದೇ ಹೆಣ್ಮಕ್ಳು ತಗೊಳ್ರಿ, ಈಗ ಒಂದು ಮನೆತನ ಚೆನ್ನಾಗಿರಬೇಕು ಅಂದರೆ ಮನೆಯಾಗೊಟ್ಟು ಮನದೊಳಗಿರಲಿ, ಏನೇ ಜಗಳಿದ್ದರೂ ಹೊಸ್ತಿಲೊಳಗಿರಲಿ, ಗಂಡನ ಮನೆತನ ಮಾನ ಮರ್ಯಾದೆ ಹೆಣ್ಣಿನ ಕೈಯಾಗ, ಗಂಡನ ಮನೆಯೇ ಕೇಳುವ ತಂಗಿ ದೇವರ ಗುಡಿ ಹಾಂಗ. ಹಿಂಗಿರ್ತಾರೆ. ಈಗ ಗೊರಕೆ ಹೊಡೆದ್ರೆ ಡೈವರ್ಸ್ ಮಾಡ್ತಾರೆ. ಆಮೇಲೆ ಏನಾರು ಅಂದೀಗ ಅದು ಫೋನ್ನಿಗೆ ಮಾಡ್ತೀರಿ ನೋಡಿ ಲವ್ವ, ಫೋನಿಗೆ ಮಾಡಿಬಿಡೋದು, ಫೋನ್ನಿಗೆ ಡೈವರ್ಸ್ ಮಾಡೋದು, ಫೋನ್ನಿಗೆ ಮಕ್ಕಳಾಗೋದು.
ಅದು ನಮ್ಮ ಹೆಣ್ತನಕ್ಕೂ ಗಂಡು ಮಕ್ಕಳಿಗಾಗಲಿ ಅದೆಲ್ಲ ನಮಗೆ ಹಾಳು ಮಾಡ್ತೈತಿ, ನಮ್ಮ ಮನಸ್ಸನ್ನು ವೇಸ್ಟ್ ಮಾಡ್ತೈತಿ. ಅದರಲ್ಲಿ ತುಂಬ ಒಳ್ಳೆಯದಿದೆ, ಸಮಯ ಉಳಿಯುತ್ತೆ, ನಮಗೆ ಬೇಕಾದ್ದು ಎಲ್ಲಿ ಎಲ್ಲಾದರೂ ಮಾಡೋ ಅಂಥ ಇದಿದೆ. ನಾನು ಎಷ್ಟು ಒಂದು 85ನೇ ವರ್ಷದಿಂದ 81ನೇ ಇಸ್ವಿಯಿಂದ ಈ ಜನಪದಕ್ಕೆ ಬಂದಿರೋಳು. ಅವಾಗಲಿಂದ ಆಕಾಶವಾಣಿ ಒಂದು ಥರದ್ದಲ್ಲ, ಇದು ಆಕಾಶವಾಣಿಲಿ ಆಡಿದ್ವಿ, ಚಂದನ ಟಿ ವಿಲಿ ಆಡಿದ್ವಿ. ಹಿಂಗೆ ಆಡ್ತಾ ಆಡ್ತಾ ಮನೆಯಲ್ಲಿ ಊರಲ್ಲಿ ಸೇವೆ ಮಾಡೋದು, ಯಾರೇ ಒಬ್ಬರು ಸತ್ರಲ್ಲಿ ಭಜನೆ ಮಾಡೋದು, ಒಂದು ದೇವಸ್ಥಾನದ ಭಜನೆ ಮಾಡೋದು, ಮದುವೆ ಆದ ಶೋಭನೆ ಆಡೋದು, ಮನೆಗೆ ಮಕ್ಕಳನ್ನೂ ಸಾಕ್ಯಣೋದು ಮನೆಗೆ. ಮತ್ತು ರೈತರು ಹೊಲಕ್ಕೂ ಹೋಗೋದು, ಮನೆಗೂ ಬರೋದು. ಮತ್ತು ಊರಾಗೆಲ್ಲ ಒಂದು CHG ಅಂತ ಮಾತ್ರೆ ಕೊಡೋದು ಮಾಡಿದ್ರು. ಇವ್ರನ್ನ ಆಪ್ರೇಷನ್ಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಹಳ್ಳಿಯಿಂದ. ಅವ್ರಿಗೆಲ್ಲ ಗಾಯ ಬಂದವ್ರಿಗೆಲ್ಲ ಬ್ಲಡ್ ಸ್ಮೇರ್ ತೆಗಿತಿದ್ದೆ, ಅವ್ರಿಗೆ ಔಷಧಿ ಆಗ್ತಿದ್ದೆ. ನಮ್ಮ ಜೊತೆ ನಮ್ಮ ಮಕ್ಕಳು ಆಗ್ತಿದ್ರು, ನಮ್ಮ ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಿದ್ರು. ಆಮೇಲೆ ಇಲ್ಲಿ ಒಂದು ಹೆಣ್ಮಕ್ಳಿಗೆ ಓದಿಸ್ಬೇಕು, ಪಾಪ ಓದು ಬರಹ ಹೆಸ್ರು ಕೂಡ ಬರೆಯೋಕ್ಕೆ ಬರಲ್ಲ ಅನ್ನೋಕ್ಕೆ 81 ಇಸ್ವಿಯಿಂದ 10 ವರ್ಷ ನಮ್ಮ ಮನೆಗೆ ಕುಂಡಿಸ್ಕೊಂಡು 30 ಜನಕ್ಕೆ ಕನ್ನಡವನ್ನು ಕಲಿಸ್ತಿದ್ದೆ, ಓದೋದು ಬರೆಯೋದು ಕಲಿಸಿ. ಅವ್ರು ಈಗಲೂ ಕೂಡ ಸಾವಿರಾರು ಜನ ಅಮ್ಮ ನಿನ್ನಿಂದ ಬಸ್ ಓದೋದು ಕಲ್ತ್ಕೊಂಡು ಬರೆಯೋದು ಕಲ್ತ್ಕೊಂಡು ಅಂತಾರೆ. ಅದು ಬೇರೆ. ಆ ಥರ ನಮಗೆ ಮಾಡಬೇಕು ಅನ್ನೋ ಶಕ್ತಿ ಇದ್ರೆ ಏನಾದರೂ ಮಾಡ್ಬೋದು, ಅದನ್ನು ಕಲಿಸ್ತೀವಿ. ಹಂಗೆ ಅರುಣೋದಯ ತೀಂತ್ಲ ಮಂಡಳಿ ಮಾಡಿದೆ, ಅರುಣೋದಯ ಕಲಾ ಮಂಡಳಿ ಮಾಡಿದೆ. ಅದ್ರಾಗೆ ಮತ್ತೆಲ್ಲ ಜಾನಪದ ಗೀತೆ, ಸೋಬಾನೆ, ಕೋಲಾಟ ಎಲ್ಲ ಹುಡುಗರು ಬರ್ತಿದ್ರು, ಹುಡುಗಿಯರನ್ನ ಅವ್ರಿಗೆಲ್ಲ ಕಲಿಸಿ ತಾಲ್ಲೂಕು, ಡಿಸ್ಟಿಕ್ಕು, ಡಿವಿಷನ್ನು, ರಾಜ್ಯ ಹಿಂಗೆ ಕರ್ಕೊಂಡು ಹೋಗೋದು. ಅವು ಪಾಪ ನಮಗೆ ಹಿಂಗೆ ಹೋಗಿ ಕುತ್ಕೊಂಡಾಗ ನಾವೆಲ್ಲ ಹಳ್ಳಿಯಿಂದ ಹೋಗ್ತಿದ್ವಲ್ಲ, ಹೆಚ್ಚಿಗೆ ಚೆನ್ನಾಗಿ ಸ್ಟೈಲ ಇದಿರ್ತಿರ್ಲಿಲ್ಲ. ಜನ ಏನೋ ನೋಡೋರಿ ಒಮ್ಮೆನೇ ಕರ್ಕೊಂಡ್ಬಂದಿತ್ತೆ ಅಂತ ನಾವು ಸುಮ್ಮನಿದ್ವಿ. ನಾವು ಸ್ಟೇಜ್ ಮೇಲೆ ಹೋಗಿ ಒಂದು ಪಾಪ್ರ ಒಂದು ಮಾಡಿ ಕೆಳಗೆ ಇಳಿದ ತಕ್ಷಣ ದೊಡ್ಡ ಚಪ್ಪಾಳೆ ಹಾಕೋರು. ನಿಜವಾದ ಕಲೆ ಎಲ್ಲೈತೆ ಅಂದರೆ ಅಲ್ಲೈತೆ ಅಂತ. ಹಂಗೆ ನಮ್ಮ ಸೌಂದರ್ಯದಾಗಿಲ್ಲ, ಉಡುಗೆ ತೊಡುಗೆಗಿಲ್ಲ. ನಾವೇನು ಮಾಡ್ತೀವಿ ಅನ್ನೋದು ನಾವು ಮಾಡೋದ್ರಾಗೈತಷ್ಟೇ. ನಾವೇನಾದರೂ ಸಾಧಿಸ್ಬೋದು, ಏನಾದರೂ ಮಾಡ್ತೀವಿ ಅಂಥ ಶಕ್ತಿ ಹೆಣ್ಣಿಗೆ ಐತಿ. ಈಗ ಯಾರ್ತಲ್ಲಾರು ಮಾತಾಡ್ಕೊಂಡು 10 ನಿಮಿಷ ಕಳೆದ್ರೂ ಹೋಗಿರುತ್ತೆ. ಆದರೆ ಅದನ್ನೇ 10 ನಿಮಿಷ ಅದಕ್ಕಿಟ್ಟು, ಇಲ್ಲ ನಾನು ಇವತ್ತು ಒಂದು ಸ್ವಲ್ಪ ಹೊತ್ತು ಹೋಗ್ಬೇಕು ನನ್ನ ಮೀಟಿಂಗಿಗೆ ಅಂತ ನೀವು ಮಾಡತ್ತಿ ಬರೋಕ್ಕೆ ತಾನೇ ಬರೋದು. ಅಲ್ಲೇ ಬಿಡ್ರಿ, ಊಟ ಮಾಡಿ ಸಾಕಾಯ್ತು ಕುತ್ಕೊಂತೀವಿ ಅಂದ್ರೆ ಕುತ್ಕೋಬೋದಿತ್ತು. ಆಮೇಲೆ ಏನಾರು ಒಂದು ಹಾಡು ಕಲಿಯೋದು ನಿಮ್ಮದು. ಈಗಂತೂ ತುಂಬ ಈಜಿ, ಇವಾಗೇನು ಕಷ್ಟನೇ ಇಲ್ಲ. ನಾವು ಏನು ಮನಸ್ಸು ಮಾಡ್ತೀವೋ ಅದನ್ನು ಕಲಿಬೋದು. ಅದರಲ್ಲೂ ಕೂಡ ನಮ್ಮ ಹಳ್ಳಿ ಶಾಲೆ, ಹಳ್ಳಿ ಊರು ನಮ್ಮೂರು, 4ನೇ ಕ್ಲಾಸ್ ತನಕ ಊರು. ಮಕ್ಕಳ ಸ್ಕೂಲ್ಗೆ ಹೋಗೋವು. ಆ ಸ್ಕೂಲ್ಗೆ ಹೋಗ್ಬಂದ್ರೆ ಈಗ ಊಟ ಮಾಡಿಸೋದು, ಅವ್ರು ಕಳಿಸೋದು 9 ಪಾಪ ಅವ್ರಿಗೆ ಯಾಕೆ ಹುಟ್ಟಿಸಿದೋ ಅನ್ನಂಗೆ ಆಗೋಗ್ಬಿಡ್ತಿತ್ತು ನಿಮಗೆ. ಈಗ ಬರೀ ಕಳ್ಸೋದಕ್ಕೆ ಸುಸ್ತಾಗ್ತೀರ. ಆವಾಗ ನಾವು ಬರೀ ಒಂದು ಅಡುಗೆ ಮಾಡ್ತಿದ್ವಾ, ಆ ಹುಡುಗ ಸ್ಕೂಲ್ಗೆ ಹೋಗಿ ಬಂದರೆ ನಾನು ಒಳಗೆ ಅಡುಗೆ ಮಾಡ್ತಿರ್ಬೇಕಾ ಸೌದಿ ಕಚ್ಕೊಂಡು ಅವ್ರು ಬರಬೇಕು. ದಿವಸ ಏನೂ ಇಲ್ಲ, ಅಲ್ಲೇನು ಹೇಳ್ಕೊಟ್ರು, ಯಾವ ಮೇಷ್ಟ್ರು ಬಂದಿದ್ರು, ಏನು ಇದನ್ನು ಕೇಳೋದಷ್ಟೇ. ದಿವಸ ಬಂದ ಕೂಡಲೇ ನನಗೆ ಒಪ್ಪಿಸ್ಬೇಕು. ಬಂದ ಕೂಡಲೇ ಸೀದಾ ಬರೋರು. ನಮ್ಮ ಮನೆಗೆ ಒಬ್ಬರಾದ್ಮೇಲೆ ಒಬ್ಬರು 3 ಜನ ಗಂಡು ಮಕ್ಕಳು, 3 ಜನ ಸ್ಕೂಲ್ಗೆ ಹೋಗ್ತಿದ್ರು. ಅಮ್ಮ ಇವತ್ತು ಈ ಮೇಷ್ಟ್ರು ಬಂದರು, ಈ ಮೇಷ್ಟ್ರು ಇದು ಮಾಡಿದ್ರು, ಇದು ಹೇಳೋರು ಅಷ್ಟೇ. ಅದರಲ್ಲಿ ಬರೇ ಏನೂ ಇಲ್ದಲೇ 2 1 2 ಗೊತ್ತಿಲ್ದಲೇ ಒಬ್ಬರು ಡಾಕ್ಟ್ರಾಗಿ ಸ್ವಿಟ್ಜರ್ಲೆಂಡಾಗ ಅದಾರೆ, ಒಬ್ಬರು ಇಂಜಿನಿಯರಾಗಿ ಬೆಂಗಳೂರಾಗಿದ್ದಾರೆ, ಇನ್ನೊಬ್ಬರು ಹೈಸ್ಕೂಲ್ ಮಾಸ್ಟ್ರಾಗಿ ಅಲ್ಲಿ ಹಳ್ಳಿ ಮನೆಗಿದ್ದಾರೆ. ಓದಿದ್ದು ಅದೇ ಅಲ್ಲ. ಯಾವುದೇ ಮನಸ್ಸಿದ್ರೂ ಸಹಿತ ನಮಗೂ ಓದಿಸ್ಬೇಕು ಅನ್ನೋ ಗುರಿ ಇರುತ್ತೆ. ಅವರಿಗೂ ಏನೋ ನಮ್ಮ ಕಷ್ಟಗಳು ನೋಡಿ ನಮ್ಮ ಜೊತೆಗೆ ಎಲ್ಲರೂ ಸಹಾಯ ಮಾಡ್ತಿದ್ರು. ಮಕ್ಕಳೆಲ್ಲವ ಸಣ್ಣದ್ರಿಂದಲೇ ಜೊತೆ ಆಗ್ತಿದ್ರು. ನಾವು ಓದೋಕ್ಕೆಲ್ಲ ಹುಡುಗರು ಕರ್ಕೊಂಬಂದ್ರೆ ಅವ್ರು ರಾತ್ರಿ ಹೊತ್ತಾದ್ರೆ ಅವ್ರ ಮನೆಗಳಿಗೆ ಕಳಿಸಿ ಬರಬೇಕು, ಹೆಣ್ಮಕ್ಳು. ಹಿಂಗೆಲ್ಲ ಥರದನ್ನೂ ಜೊತೆಯಾಗಿ ಮಾಡ್ಕೊಂಡು ಹೋಗ್ಬೋದು, ನಾವೇನಾದರೂ ಸಾಧಿಸ್ಬೋದು. ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಹೆಣ್ಮಕ್ಳಿಗೆ ಎಷ್ಟು ಆಸೆ ಗೊತ್ತೇ. ಒಂದು ಮಗು ಹುಟ್ಟಿದರೆ ಆಕೆ ಎಷ್ಟು ಕಷ್ಟಪಟ್ಟು ಆ ಮಗುವನ್ನೆತ್ತು, ಆಕೆ ಹೊಟ್ಟೆಗಿದ್ದಾಗಿನಿಂದ ಸಹಿತ ಆ ಮಗುವಿನ ಮೇಲೆ ಆಸೆ ಇಟ್ಕೊಂಡು ಹೆಣ್ಣು ಒಂದು ಮಗುವನ್ನಿರ್ತಾಳೆ ಗೊತ್ತೇ. ಹಸಿರು ಕಡ್ಡಿಯ ಸೀರೆ ತೋಪು ಬುಸ್ಕು ಮ್ಯಾಲು ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ, ಬಾಲನ ಬಯಕೆಯ ಬಯಸಂಗಾಗೈತ್ರಿ, ಬಿಳಿಯ ಜೋಳದ ರೊಟ್ಟಿ ಎಳೆಯ ಜವಳಿಕಾಯಿ ಪಲ್ಯ ಒಳೆಯ ದಂಡೇಲಿ ಕುತ್ಕಂಡು ಉಣ್ಣಂಗಾಗೈತ್ರಿ, ಬಾಲನ ಬಯಕೆಯ ಬಯಸಂಗಾಗೈತ್ರಿ. ನಮ್ಮ ಹಿರಿಯರು ಊಟದ ಜೊತೆಗೆ ನಮಗೆ ಪೌಷ್ಟಿಕ ಆಹಾರನೂ ಕೂಡ ಅದರಲ್ಲೇ. ಈಗ ಜವಳಿಕಾಯಿನಲ್ಲಿ ನಾರು ಬೇರೆ ಎಲ್ಲ ಇರುತ್ತೆ, ರೊಟ್ಟಿಲಿ ಎಲ್ಲ ಅದು ನಮಗೆ ಬೇಕಾದಂಥ ಅಂಶ ಅದರಲ್ಲಿರುತ್ತೆ. ಅಂಥದ್ದೆಲ್ಲ ಉಂಡ್ರಿ ಅಂತ ಅದ್ರಾಗೆ ಹೇಳ್ತಿದ್ರು. ಅಂಥದ್ದೆಲ್ಲ ಆಸೆಯನ್ನು ಇಟ್ಕೊಂಡು
ಕಂದುಗೋಸ್ಕರವ ಅದನ್ನು ಎತ್ತು ಒತ್ತು ಆಮೇಲೆ ಮತ್ತೆ ಹುಟ್ಟಿದಾಗ ಎಲ್ಲರ ಹಾಗೆ ಅಲ್ಲ ಕಣೆ ನನ್ನ ಕಂದ, ನಲ್ಲರಳ ಗಂಡೋ ನಗೆ ಮೂಕ, ನಲ್ಲರಳ ಗಣ್ಣೋ ನಗೆ ಮೂಕ ಕಾಮನ ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು. ಬಾಲ ಹನುಮನ ಮುಂದೆ ಬಾಗಿ ಚೆಂಡಾಡೋನ ಬಾಬಾಲಿ ಕಿವಿಯ ನನ್ನ ಕಂದ, ಬಾಬಾಲಿ ಕಿವಿಯ ನನ್ನ ಕಂದನ ಕಂಡು ಸನ್ಯಾಸಿ ಜಪವ ಮರೆತಾನ. ಏನಂತಾರೆ, ನನ್ನ ಮಗ ಅಂದರೆ ಎಲ್ಲರಂಗಲ್ಲ, ಅವರೇ ಬೇರೆ. ಹಂಗೆ ಆ ತಾಯಿಗೆ ಆ ಮಗುವೇನೆ, ಆ ಮಗುವಿಂದೇ ಆಕೆಗೆ ಆಕೆ ಮಗು ಆಕೆಗೆ ದೊಡ್ಡದು. ಅದು ಹೇಳ್ರಿ, ಮಗುಗೆ ಅಷ್ಟೇ. ಒಂದು 9 ತಿಂಗಳು 10 ತಿಂಗಳು ಮಗು 100 ಜನದೊಳಗಿದ್ರು ಅದು ಬೇರೆ ಯಾರ ತಕರ ಹೋಗುತ್ತಾ? ಎಷ್ಟು ಜನ ಇದ್ದರೂ ಆ ತಾಯಿನೇ ಹುಡ್ಕೊಂಡು ಹೋಗುತ್ತೆ. ಅಂಥ ಸೆಂಟಿಮೆಂಟಾಗಿ ಆ ತಾಯಿ ಎಲ್ಲೋ ಹೊಲ್ದಾಗಿರ್ತಾಳೆ, ಮಗು ಇಲ್ಲಿ ನೆನೆಸ್ಕೊಂಡತ್ರೆ ಆಕೆಗೆ ಎದೆ ಹಾಲು ಅಲ್ಲಿ ಬರ್ತವೆ. ಅಂಥ ಸೆಂಟಿಮೆಂಟಾಗಿ ಅಷ್ಟು ಭಾವನೆ ಇಟ್ಕೊಂಡು ಮಕ್ಕಳನ್ನ ಅಂತ ತಾಯಿ ಹೃದಯ ಹೆಣ್ಣಿಗೆ ಮಾತ್ರ ಇರೋದು. ಈ ಪ್ರಪಂಚವನ್ನು ಬೆಳೆಸೋಂಥ ಶಕ್ತಿ ಹೆಣ್ಣಿಗೆ ಮಾತ್ರ ಇರೋದು. ಆ ಮಗ ನೋಡಿದರೆ ಆ ಸನ್ಯಾಸಿ ತಪಸ್ಸು ಮಾಡ್ತಿದ್ನಲ್ಲ, ಅವನು ಕೂಡ ನನಗಿಂಥದ್ದೊಂದು ಮಗು ಬೇಕಾಯ್ತು ಅನ್ನಂತೆ. ಅವನು ಜಪ ಮರ್ತ ಅಲ್ಲಿಗೆ ಹೋದ ಅಂತ. ಹಂಗೆ ಹಿರಿಯರು ನಮ್ಮ ಜನಪದರು ಆ ಹಾಡಿನಲ್ಲೇ ನಮಗೆ ಬೇಕಾದನ್ನೆಲ್ಲ ಇಟ್ಟಿರ್ತಾರೆ. ಒಂಥರದ್ದಲ್ಲ, ನಮ್ಮ ನಡೆ ನುಡಿ ರೀತಿ ಗಳಿಸೋದು ಬಳಸೋದು ಪ್ರತಿಯೊಂದು ಅದರಲ್ಲಿದೆ. ಈಗ ನಮಗೆ ಹಳ್ಳಿಯಿಂದ ಡಿಲ್ಲಿಗೆ ಹೋದು ಅಂತಂದರೆ ಇವು ಹಾಡೇ ನಮ್ಮನ್ನು ಕರ್ಕೊಂಡೋದು, ಇನ್ನೇನೂ ಇಲ್ಲ. ಯಾರೇನು ಎಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕೋ ಅವನ್ನ ಹೇಳೋದು, ಅಲ್ಲಿ ಹೋಗೋದು. ಆ ಥರ ಈಗ ಒಂದು ಒಗಟು ಹೇಳ್ತೀನಿ, ನೀವು ಹೇಳಬೇಕು. ಹೇಳ್ತೀರಾ? ಅದರ್ಥ ಹೇಳಬೇಕು. ಕನ್ನಡದ ಸೂಜಾಣ ಹಣಗಳೇ ನೀ ಕೇಳಿ, ಭಿನ್ನಣದ ಒಗಟುಗಳ ನಾವು ಹೇಳುವೆವು. ಅರೆಯ ಕಲ್ಲ ಮೇಲೆ ಮರವ ಹುಟ್ಟಿದ ಕಂಡೆ, ಮರದ ಮೇಲೆರಡ ಕರ ಕಂಡೆ, ಮರದ ಮೇಲೆರಡ ಕರ ಕಂಡೆ, ವಾಸನೆಯ ಬರುತಿಹದ ಕಂಡೆ ಇದ ಹೇಳಿ. ಹೇಳ್ರಿ, ಗೊತ್ತಾತ? ಇದೇನು ವಜ್ಜಿ? ಅಲ್ಲ, ಕ್ಲೂ ಕೊಡ್ಲಾ? ದೇವ್ರ ಪೂಜೆ. ನೀವು ಹೇಳಿದ ಒಗಟು ಗಂಧ ಕಾಣಕ್ಕ, ನಾನೊಂದ ಒಗಟ ಹೇಳುವೆನು ಕೇಳ್ರಕ್ಕ. ಹಿಂಗೆ ನಾವೇನಾರವೇ ಅವಾಗೆಲ್ಲ ಹಿಂದಿನ ಕಾಲದಾಗೆ ಕಣದಲ್ಲಿ ರಾಶಿ ಹಾಕ್ತಿದ್ರು. ಆ ರಾಶಿ ಕಾಯಿಗೆ ಬೆಳಕರಿಸ್ಬೇಕಾಗಿತ್ತು ಅವರು. ಆವಾಗ ಒಬ್ರಿಗೊಬ್ರು ಹೇಳೋದು, ಒಡ್ಡೋದು ಒಡ್ಸೋದು ಅಂತ. ನಾವೊಂದು ಹೇಳಿದ್ರೆ ಅವ್ರು ಹೇಳಬೇಕು, ಆದರೆ ಅವ್ರು ಇನ್ನೊಂದು ಹೇಳಬೇಕು ಒಡ್ತಿದ್ರೆ. ಈ ಥರ ಅವರು ಬುದ್ಧಿನೂ ಬೆಳೀತಿತ್ತು, ನಮ್ಮ ಸಂಸ್ಕೃತಿನೂ ಉಳಿತಿತ್ತು, ಕಾಲನೂ ಕಳೀತಿದ್ರು. ಆ ಥರವಾಗಿ ಹೇಳ್ತಿದ್ದ ಈ ಒಗಟುಗಳು. ಇಂಥವ ಹಿಂಗೆ ಹೇಳು ಅಂದರೆ ಬೆಳಗ್ಗೆ ತನಕ ಹೇಳ್ತೀನಿ. ಹೇಳ? ನನಗೆ ಅರ್ಜೆಂಟು ಇಲ್ಲ, ಹೇಳಲ್ಲ, ನನಗೆ ಅರ್ಜೆಂಟು. ಅದಕ್ಕೆ ಇಂಥ ಅವಕಾಶನೆಲ್ಲ ಮಾಡಿಕೊಟ್ಟಂತ ನೀವೆಲ್ಲರೂ ಕೂಡ ಇವತ್ತು ಸೇರಿದ್ದಕ್ಕೆ, ಹೆಣ್ಮಕ್ಳು ಮಹಿಳೆ ದಿನಾಚರಣೆ, ಈಗ ಪೇರೆಂಟ್ಸ್ ಡೇ, ಮದರ್ಸ್ ಡೇ, ಟೀಚರ್ಸ್ ಡೇ, ಬ್ರದರ್ಸ್ ಡೇ ಎಲ್ಲದೇನು ಮಾಡ್ತಾರೆ. ಕಾಫಿ ಡೇನೂ ಐತೆ, ಟೀ ಡೇನೂ ಐತೆ. ಆ ಡೇ ಮಾಡಿತ್ತು ನಾವು ಸಾರ್ಥಕ ಮಾಡ್ಕೋಬೇಕು. ಯಾಕೆ? ಮಹಿಳೆಯರ ದಿವಸ ನೋಡ್ಕೊತೀವಿ, ದಿವಸ ಮಾಡ್ತೀವಿ. ಭಗವಂತ ನಮಗೆ ಹೆಚ್ಚಿಗೆ ಶಕ್ತಿ ಸಹನೆಯನ್ನು ಕೊಟ್ಟಿದ್ದಾನೆ. ಅದನ್ನು ನಾವೆಲ್ಲರೂ ಉಳಿಸ್ಕೊಳ್ಳೋಣ. ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ನಾವು ಮೊದಲಿಟ್ಕೊಳ್ಳೋಣ. ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ನೀವೇ ಡಾಕ್ಟ್ರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಮೇಸ್ಟ್ರ್ ಆಗ್ತೀರಾ. ಫಸ್ಟು ಅಯ್ಯೋ ಬ್ರಷ್ ಮಾಡ್ಬಾರ್ಗಪ್ಪ, ಆಮೇಲೆ ಊಟ ಮಾಡು, ಕೈ ತೊಳ್ಕೊಂಬರಗಪ್ಪ, ಅವರೆಲ್ಲ ಯಾರಾಗಾರು. ಹಂಗೆ ಆ ಎಲ್ಲ ಶಕ್ತಿನೂ ಕೂಡ ತಾಯಿಗೆ ದೇವರು ದ್ವಿಗುಣವಾಗಿ ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಳ್ಳೋದೆಲ್ಲ ನಿಮ್ಮ ಕೈಯಾಗಿದೆ. ಈಗಿನ ಹೆಣ್ಮಕ್ಳು ಕೂಡ ನಾನು ಹೇಳೋದು, ನಮ್ಮ ಭಾರತದ ಒಂದು ಈ ಶಕ್ತಿಯನ್ನು ಇದನ್ನು ಉಳಿಸ್ಬೇಕು ಅಂದರೆ ನೀವು ದಯವಿಟ್ಟು ಮೊಬೈಲನ್ನು ಕಡಿಮೆ ಮಾಡಿ, ನೋಡಬೇಕಾದನ್ನು ನೋಡಿ, ಹಿರಿಯರು ಹೇಳಿದ್ದ ದಾರಿಯಾಗಿ ನಡೀರಿ, ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ರಿ. ಏನಾದರೂ ಓದ್ರಿ, ಏನಾದರೂ ಆಗ್ರಿ, ಓದ್ರಿ, ಮಾತ್ರ ಓದ್ರಿ. ನಾವು ಮಾಡ್ತೀವಿ, ನಾವು ಇರ್ತೀವಿ ಅನ್ನೋ ಸ್ವತಂತ್ರಿಕೆಯನ್ನು ಕಲಿತು ಭಾಳ ಅಂತದ
ಅದಕ್ಕೋಸ್ಕರ ನಮ್ಮನ್ನು ನೆನೆಸ್ಕೊಳ್ಳಿ, ಆ ಹಿರಿಯರು ಮಾಡಿದಾರಲ್ಲವ, ಇದಕ್ಕಾಗಿ ಹೋರಾಟ ಮಾಡಿದಾರಲ್ಲ, ನಮಗೆ ಹೋರಾಟ ಮಾಡಿ ಇಷ್ಟು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶ್ರಮಿಸಿ ನಮಗೆ ಈ ಅವಕಾಶ ಮಾಡಿದ್ರೆ ಅವ್ರಷ್ಟಿಗೂ ಒಂದು ಸುತ್ತ ಕಿತ್ತೂರು ರಾಣಿ ಚೆನ್ನಮ್ಮ ಅಂತೀವಿ, ಮೊದಲಿಂದಲೂ ಓಡಾಡಿದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವೆಲ್ಲ ಅವರೂ ಕೂಡ ಎಲ್ಲ ಓಡಾಡಿದ್ದಾರೆ. ಅದ್ರಾಗೂ ಕೂಡ ಈ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನನಗೆ ಕೂಡ ಬಂದಿತ್ತು 2017ರಲ್ಲಿ. ಅದ್ಯಾಕಪ್ಪ ಅಂದರೆ ಈಗ ಹೆಣ್ಮಕ್ಳು ಇವಾಗ ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಹಳ್ಳಿಗಳಿಗೆ ಬೇಕಾದಷ್ಟು ಸಾಲ ಸ್ವಸಹಾಯ ಸಂಘದಲ್ಲಿ ಅವರೇ ವ್ಯವಹಾರ ಮಾಡ್ತಾರೆ, ಅವರೇ ಪ್ರತಿಯೊಂದು ಕೊಡೋದು ತಗೊಳೋದು. ಮೊದಲೆಲ್ಲ ಹೊಲ ಮನೆ ಮಾರಬೇಕಾಗಿತ್ತು, ಇವಾಗ ಮಂಜುನಾಥ ಸ್ವಾಮಿ ಇದು ಶ್ರೀಶಕ್ತಿ ಸರ್ಕಾರವೇ ಮಾಡ್ತು, ಇವೆಲ್ಲ ಸೇರ್ಕೊಂಡು ಸಬಲೆಯರಾಗ್ತಾ ಇದ್ದಾರೆ. ಆ ಥರ ನೀವೆಲ್ಲರೂ ಆಗ್ರಿ ಅಂತ ಹೇಳ್ತಾ ನನಗಿಷ್ಟು ಅವಕಾಶ ಕೊಡ್ತೀನಿ. ನಿಮ್ಮೆಲ್ಲರಿಗೂ ವಂದಿಸಿ ನಮಸ್ಕಾರ. ತಮ್ಮ ಜೀವನಾನುಭವವನ್ನು ಹಂಚಿಕೊಂಡು ಜೊತೆಗೆ ಸುಮಧುರ ಗಾಯನದ ಮೂಲಕ ಮಹಿಳಾ ಶಕ್ತಿಯ ಬಗ್ಗೆ ಸವಿಸ್ತರವಾಗಿ ತಿಳಿಸಿಕೊಟ್ಟ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ನಿರ್ದೇಶಕರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ಕೋರುತ್ತೇನೆ. ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆ ವತಿಯಿಂದ ಇವತ್ತಿನ ದಿವಸ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ, ಮಹಿಳಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಂದ ಹಮ್ಮಿಕೊಂಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಇಲ್ಲಿಯವರೆಗೂ ಸುಶ್ರಾವ್ಯವಾಗಿ ತಮ್ಮ ಗಾನದ ಮೂಲಕ ತಮ್ಮೆಲ್ಲರಿಗೂ ಪ್ರೇರೇಪಿತವಾಗಿರ್ತಕ್ಕಂತಹ ನುಡಿಗಳನ್ನು, ತಮ್ಮ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಖ್ಯಾತ ಸ್ವನಾಮನ ಕಲಾವಿದರಾಗಿರ್ತಕ್ಕಂಥ ಶ್ರೀಮತಿ ಎಸ್ ಸಿ ಲಕ್ಷ್ಮೀದೇವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂತಹ ಇಲಾಖೆಯ ಯಾವತ್ತೂ ಅಧಿಕಾರಿ ಮಿತ್ರಗಳಾಗಿರ್ತಕ್ಕಂಥ ಬಲವಂತರಾಯ ಪಾಟೀಲ್ರೇ, ಅಶೋಕ್ ಚಲ್ವಾದಿ ಅವರೇ, ಬನಶಂಕರಿ ಅಂಗಡಿಯವರೇ, ಇವತ್ತಿನ ದಿವಸ ಅತಿ ಉತ್ಸಾಹದಿಂದ ಪಾಲ್ಗೊಂಡಿರ್ತಕ್ಕಂತಹ ಇಲಾಖೆಯ ಯಾವತ್ತೂ ಮಹಿಳಾ ಸಿಬ್ಬಂದಿ ವರ್ಗದವರೇ, ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂತಹ ಪುರುಷ ಸಹೋದ್ಯೋಗಿ ಮಿತ್ರರೇ ಕೂಡ. ಮೊಟ್ಟ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಸರ್ವ ಮಹಿಳಾ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಬಹಳ ಸುಷ್ಠುವಾಗಿ ಮತ್ತು ಅರ್ಥಗರ್ಭಿತವಾಗಿ ಲಕ್ಷ್ಮೀದೇವಮ್ಮ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರಾಯಶಃ ಅವರು ಇಲ್ಲಿ ಬರದೇ ಇದ್ದರೆ ನಾವೇನೋ ಕಳೆದುಕೊಳ್ತಿದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ಅವ್ರಿಗೆ ಸಮಯದ ಅಭಾವದಿಂದ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ನನಗನ್ನಿಸ್ತದೆ ಇಂಥ ಅನುಭವಸ್ಥರು ನಮ್ಮ ಆಗಾಗ್ಗೆ ನಮ್ಮ ಮಧ್ಯದಲ್ಲಿ ಬಂದು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಲ್ಲಿ ಪ್ರಾಯಶಃ ನಮ್ಮ ಜೀವನವನ್ನು ಕೂಡ ಸರಳವಾಗಿ, ಸುಗಮವಾಗಿ, ಯಶಸ್ವಿಯಾಗಿ ನಾವು ನಿರ್ವಹಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತಿನ ದಿವಸ ನಾವು ಪ್ರಾಯಶಃ ಮಹಾಭಾರತ, ರಾಮಾಯಣವನ್ನು ನೋಡಿದಾಗ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ, ಇಡೀ ನಮ್ಮ ಜೀವನ ಚರಿತ್ರೆ, ಇಡೀ ಸಮಾಜ, ಇಡೀ ಸಂಸ್ಕೃತಿ ಇದು ಪ್ರಾರಂಭವಾಗ್ತಿರುವುದೇ ಸ್ತ್ರೀಯಿಂದ, ಮಹಿಳೆಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಬ್ಬ ಪುರುಷ ಇವತ್ತಿನ ದಿವಸ ಏನಾದರೂ ಯಶಸ್ವಿ ಆಗಿದ್ದಾನೆ, ಏನಾದರೂ ಒಂದು ಸಾಧನೆ ಮಾಡಿದ್ದಾನೆ ತನ್ನ ಜೀವನದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಸ್ತಂಭವಾಗಿ ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ ಸ್ತ್ರೀ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಒಳಗೊಂಡಂತೆ ಏನಾದರೂ ಅಲ್ಪ ಸ್ವಲ್ಪ ಸಾಧನೆಯನ್ನು ಇವತ್ತಿನ ದಿವಸ ಮಾಡಿದರೆ ಅದಕ್ಕೆ ನನ್ನ ಹಿಂದೆ ಇರತಕ್ಕಂತಹ ನನ್ನ ತಾಯಿ ಆಗಿರ್ಬೋದು ಅಥವಾ ನನ್ನ ಹೆಂಡತಿ ಆಗಿರ್ಬೋದು ಕಾರಣ ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ, ಗರ್ವದಿಂದ ನಾನು ಇಲ್ಲಿ ಹೇಳ್ಕೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನೀವು ಮಹಾಭಾರತದಲ್ಲಿ ನೋಡಿರ್ಬೋದು, ಕುಂತಿ ಪುತ್ರ ಯಾರು ಅರ್ಜುನ, ಕರ್ಣ ರಾಧೆ ಪುತ್ರ, ಆಂಜನೇಯ ಪುತ್ರ ಹನುಮಂತ, ಭೀಷ್ಮ ಗಂಗಾಪುತ್ರ, ಇವರೆಲ್ಲರೂ ಕೂಡ ಒಬ್ಬ ಸ್ತ್ರೀಯಿಂದನೇ ಅವರು ಕರೆಯಲ್ಪಡ್ತಾರೆ. ಅವರ ವ್ಯಕ್ತಿತ್ವ ಯಾರಿಂದಾನೇ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ಸ್ತ್ರೀಯಿಂದನೇ ಪ್ರಾರಂಭ ಆಗ್ತದೆ. ಅಂಥ ಸಂಸ್ಕೃತಿ ನಮ್ಮದು. ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಲ್ತಕ್ಕಂಥ ಒಂದು ಸಂಸ್ಕೃತಿ ಯಾವುದಾದ್ರೂ ಇದೆ ಅದು ಭಾರತದ ಸಂಸ್ಕೃತಿ. ಆ ಸಂಸ್ಕೃತಿಯ ಮೂಲ ತಳಹದಿ ಇದೆ ಅಂತ ಹೇಳಿದ್ರೆ ಸ್ತ್ರೀ ಮತ್ತು ಸ್ತ್ರೀಯ ಸಂಸ್ಕೃತಿ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಕೃತಿ ಪ್ರಾರಂಭವಾಗಿರುವುದೇ ಇವತ್ತಿನ ದಿವಸ ಸ್ತ್ರೀ ಮತ್ತು ಸ್ತ್ರೀಯ ಕರ್ತವ್ಯ ಮತ್ತು ತ್ಯಾಗ ಬಲಿದಾನಗಳಿಂದ ಆರಂಭವಾಗಿರ್ತಕ್ಕಂಥ ಈ ಸಂಸ್ಕೃತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.
ಸ್ತ್ರೀ ಅಂದರೆ ಏನು, ಒಬ್ಬ ಮಹಿಳೆ ಅಂದರೆ ಏನು? ಮಹಿಳೆ ಅಂದರೆ ತ್ಯಾಗ, ಬಲಿದಾನ, ಪ್ರೀತಿ. ಈಗ ನಾವು ಯಾವತ್ತೂ ಈ 3 ಅಂಶಗಳನ್ನು ಪುರುಷರಿಗೆ ಯಾವತ್ತೂ ಹೋಲಿಸೋದಿಲ್ಲ. ಯಾಕಂದ್ರೆ ಪುರುಷರಲ್ಲಿ ಯಾವುದೇ ಇರೋದಿಲ್ಲ. ಪುರುಷರಲ್ಲಿ ಸಂಸ್ಕೃತಿನೂ ಇರೋದಿಲ್ಲ, ಪುರುಷರಲ್ಲಿ ಪ್ರೀತಿನೂ ಇರೋದಿಲ್ಲ, ಪುರುಷರಲ್ಲಿ ತಾಳ್ಮೆನೂ ಇರೋದಿಲ್ಲ. ಅಲ್ಲ, ಇದು ನಿದರ್ಶನಗಳಿದ್ದಾವೆ, ನೀವು ಒಪ್ಕೊಳ್ಬೇಕಾಗತ್ತೆ. ಇವತ್ತಿನ ದಿವಸ ನಾವು ಇದನ್ನು ಅತಿಶಯೋಕ್ತವಾಗಿ ಹೇಳ್ತಿಲ್ಲ, ಬಟ್ ಇದನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ಇವತ್ತಿನ ದಿವಸ ನಮ್ಮ ಲಕ್ಷ್ಮೀದೇವಮ್ಮ ಅವರು ಹೇಳಿದರು, ಸಂಸ್ಕೃತಿಯನ್ನು ಬೆಳೆಸಬೇಕು ಸ್ತ್ರೀಯರಂತೂ. ಪ್ರಾಯಶಃ ನಾನು ಇದಕ್ಕೆ ವಿರುದ್ಧವಾಗಿ ಹೇಳ್ತೇನೆ, ಸ್ತ್ರೀಯರ ಸಂಸ್ಕೃತಿ ಬೆಳೆಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸ್ತ್ರೀಯರ ಗುಣಧರ್ಮದಲ್ಲಿಯೇ ಸ್ತ್ರೀಯ ಸಂಸ್ಕೃತಿ ಇದೆ. ಪ್ರಾಯಶಃ ಪುರುಷರಲ್ಲಿ ಇವತ್ತಿನ ದಿವಸ ಸಂಸ್ಕೃತಿ ಬೆಳೆಸೋದು ನಮ್ಮದು ಭಾಳ ಅವಶ್ಯಕವಾಗಿದೆ ಅಂತ. ಸಂಸ್ಕೃತಿ ಎಲ್ಲಾದರೂ ಕಡಿಮೆ ಇದ್ದರೆ ಅದು ಬಹುಶಃ ಪುರುಷರಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿವಸ ನೋಡ್ಬೋದು ನೀವು, ಹಳ್ಳಿಗಾಡಲ್ಲಿ ಆಗಿರ್ಬೋದು ಅಥವಾ ನಗರ ಪ್ರದೇಶಗಳಾಗಿರ್ಬೋದು, ಒಬ್ಬ ಸ್ತ್ರೀಯ ಸ್ಥಿತಿ ಯಾವ ಮಟ್ಟಿಗಿದೆ. ಈಗ ನಾವು ಇದಕ್ಕಿಂತ ಮುಂದೆ ಹೋಗಿ ಸ್ತ್ರೀ ಪುರುಷ ಯಾವುದೇ ಥರನಾಗಿರ್ತಕ್ಕಂಥ ಭಿನ್ನ ಭೇದವಾಗಿ ಇರೋದಿಲ್ಲ. ಎಲ್ಲರಿಗೂ ಇರ್ತಕ್ಕಂಥ ಅಂಗಾಂಗಗಳು, ಪುರುಷರಿಗೆ ಇರ್ತಕ್ಕಂಥ ಅಂಗಾಂಗಗಳು ಸ್ತ್ರೀಯರಿಗೂ ಕೂಡ ಇದ್ದಾವೆ. ಸ್ತ್ರೀಯರು ಅಷ್ಟೇ ಶಕ್ತಿಯುತವಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಲಯುತವಾಗಿ ನೀವೇನಾದರೂ ಫಿಸಿಕಲ್ ಏನಾದರೂ ನೀವು ಎಣಿಸಿದ್ರೂ ಕೂಡ ದೇಹ ದ್ರಾಢ್ಯದಲ್ಲೂ ಕೂಡ ಇವತ್ತಿನ ದಿವಸ ಸ್ತ್ರೀಯರು ಅತ್ಯಂತ ಉನ್ನತ ಸ್ಥಾನದಲ್ಲಿ ಪ್ರದರ್ಶನಗೊಳ್ತಿದ್ದಾರೆ, ಅತ್ಯಂತ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತು ಹೇಳ್ತಿದ್ದೇನೆ. ಅವರ ಧೈರ್ಯಕ್ಕೆ ನೀವೇನಾದರೂ ಧೈರ್ಯದಲ್ಲಿ ಪುರುಷರೇ ಮಾತ್ರ ಭಾಳ ಮುಂದಿದ್ದಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪು. IPS ಅಧಿಕಾರಿಗಳನ್ನು ನೀವು ನೋಡಿರ್ಬೋದು. ಯಾವುದೇ ಒಂದು ಅಥವಾ ಈ IPS ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆಯನ್ನು ಪರಿಪಾಲಿಸೋದಲ್ಲಾಗಿರ್ಬೋದು, ಅಥವಾ ಈ ನಮ್ಮ ಗಡಿಯನ್ನು ಕಾಯ್ತಕ್ಕಂತಹ ವೀರ ಯೋಧರೇನಿದ್ರೆ ಅದರಲ್ಲೂ ಕೂಡ ಮಹಿಳೆಯರಿದ್ದಾರೆ. ಗುಂಡಿನ ಏಟಿಗೆ ಎದೆಯನ್ನು ಒಡ್ತೇನೆ ಅಂತಕ್ಕಂಥ ಒಂದು ಧೈರ್ಯ ಇವತ್ತಿನ ದಿವಸ ಮಹಿಳೆಯರಿಗಿದೆ ಅಂತಕ್ಕಂಥ ಮಾತನ್ನು ನಾನು ಬಹಳ ಗರ್ವದಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಮಹಿಳೆ ಮತ್ತು ಪುರುಷ ಯಾವುದೇ ವ್ಯತ್ಯಾಸ ಇವತ್ತಿನ ದಿವಸ ನಾವು ಕಾಣ್ತಾ ಇಲ್ಲ. ನಮ್ಮ ಸಮಾಜದಲ್ಲೂ ಕೂಡ ಅದು ಬಂದಿದೆ. ಪ್ರಾಯಶಃ ಮಧ್ಯಪ್ರಾಚೀನ ಕಾಲದಲ್ಲಿ ಈ ಒಂದು ಸ್ತ್ರೀಯರನ್ನು ಕೀಳಿರಿಮೆಯಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಆದರೂ ಕೂಡ ಇವತ್ತಿನ ದಿನದಲ್ಲಿ ನಮ್ಮ ಸಂಸ್ಕೃತ ಕಾಲದಲ್ಲಿಯೂ ನಮ್ಮ ಪುರಾತನ ಕಾಲದಲ್ಲೂ ಸ್ತ್ರೀಯರಿಗೆ ಅಷ್ಟೇ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ವಿ. ಈಗ ನವಯುಗದಲ್ಲೂ ಕೂಡ ಸ್ತ್ರೀಯರಿಗೆ ಅದೇ ಸ್ಥಾನವ ಮರುಕಳಿಸಿದೆ ಅಂತಕ್ಕಂಥದ್ದು ಹೇಳೋಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಇಲಾಖೆಯ ಮುಖ್ಯಸ್ಥರು, ಕಾರ್ಯದರ್ಶಿಗಳು ಅವರಿರ್ತಕ್ಕಂತಹ ಧೈರ್ಯ, ಅವರಿರ್ತಕ್ಕಂಥ ತಾಳ್ಮೆಯನ್ನು ಕೂಡ ತಾವು ನಿದರ್ಶನವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾನು ಹೇಳ್ತೇನೆ. ಬಂಧುಗಳೇ, ಮತ್ತೊಂದು ಸರ್ತಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಸ್ತ್ರೀ ಯಾವುದೇ ಸಂದರ್ಭದಲ್ಲೂ ಯಾವುದೇ ಕ್ಷೇತ್ರದಲ್ಲೂ ಕೂಡ ಹಿಂದುಳಿದಿಲ್ಲ. ಪ್ರತಿ ಕ್ಷೇತ್ರದಲ್ಲೂ ಅವಳು ಪುರುಷನಿಗಿಂತ ಒಂದು ಹೆಜ್ಜೆ ಮುಂದಿದ್ದಾಳೆ ಅಂತಕ್ಕಂಥ ಮಾತನ್ನು ನಾನು ಇವತ್ತಿನ ದಿವಸ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೌಂಟ್ ಎವರೆಸ್ಟನ್ನೇ ಯಾವೊಬ್ಬ ವ್ಯಕ್ತಿ ಹೇಳ್ತಾ ಇದ್ದ, ಮೌಂಟ್ ಎವರೆಸ್ಟು ಏರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಸಾಧಿಸ್ತೋರ್ತಕ್ಕಂತಹ ಮಹಿಳೆ ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಾರೆ. ಅದರಂತೆ ಗಗನ ಯಾತ್ರೆಯಲ್ಲೂ ಕೂಡ ಮಹಿಳೆ ತನ್ನ ಹಿರಿಮೆಯನ್ನು ಮೆರೆದಿದ್ದಾಳೆ, ಯುದ್ಧ ಭೂಮಿಯಲ್ಲೂ ತನ್ನ ಹಿರಿಮೆಯನ್ನು ಮೆರೆದಿದ್ದಾಳೆ. ಮತ್ತು ಈ ಪುಡಾರಿಗಳಿರ್ತಾರಲ್ಲ, ರಾಜಕೀಯದಲ್ಲೂ ಕೂಡ ಮಹಿಳೆ ಮುಂದೆ ಹೊರದಿದ್ದಾಳೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಭಾಳ ನನಗೆ ಖುಷಿ ಆಗ್ತದೆ. ಯಾವುದೇ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮಹಿಳೆ ಹಿಂದೆ ಬಿದ್ದಿಲ್ಲ. ಹಾಗಾಗಿ ಆಟ, ಓಟ, ಇತರೆ ಯಾವುದೇ ಕ್ಷೇತ್ರದಲ್ಲಿ ನೀವು ಅನಿಸಿದ್ರೂ ಕೂಡ ಇವತ್ತಿನ ದಿವಸ ಮಹಿಳೆ ಅತ್ಯಂತವಾಗಿರ್ತಕ್ಕಂತಹ ಶ್ಲಾಘನೀಯ ಸಾಧನೆಗಳನ್ನು ಮಾಡಿದ್ದಾರೆ. ಅವರು ಮಾಡೋಕ್ಕೆ ಕೆಪಬಲ್ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇವತ್ತಿನ ದಿವಸ ನೀವೇನು ಅಂದ್ಕೊಂಡಿದ್ರಿ ಪುರುಷ ಪ್ರಧಾನ ಸಮಾಜ ಇತ್ತಂತ ಏನು ತಿಳ್ಕೊಂಡಿದ್ರಿ, ಬರೋ ದಿನಗಳಲ್ಲಿ ಅದು ಸ್ತ್ರೀ ಪ್ರಧಾನ ಸಮಾಜ ಆಗ್ತದೆ ಅನ್ನೋದರಲ್ಲಿ ಯಾವುದೇ ಹಿಂಜರಿತೆ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲರೂ ಅದಕ್ಕೆ ರೆಡಿಯಾಗಿ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನಮಗೆ ಖುಷಿ ಇದೆ. ಯಾಕಂತ ಕೇಳಿದ್ರೆ ಒಂದು ಮನುಷ್ಯನ ಒಂದು ಕುಟುಂಬದ ಒಂದು ಸಂಪೂರ್ಣ ಹೊಣೆಯನ್ನು ನೀವು ಒಬ್ಬ ಪುರುಷನಿಗೆ ಕೊಟ್ಟು ನೋಡಿ, ಒಬ್ಬ ಮಹಿಳೆಯರಿಗೆ ಕೊಟ್ಟು ನೋಡಿ, ಅವಾಗ ವ್ಯತ್ಯಾಸ ಏನು ಕಾಣ್ತೀರಿ? ಅದೇ ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ. ಮಹಿಳೆ ಸಂಸ್ಕೃತಿಯಿಂದ ಕುಟುಂಬವನ್ನು ಮ್ಯಾನೇಜ್ ಮಾಡ್ತಾಳೆ, ಆದರೆ ಪುರುಷ ತನ್ನ ಬಲದಿಂದ ಮಾತ್ರ ಕುಟುಂಬವನ್ನು ಮ್ಯಾನೇಜ್ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಸ್ಪಷ್ಟ ಹೇಳಕತ್ತಾನೆ. ಅದರಲ್ಲಿ ಸಂಸ್ಕೃತಿ ಇದೆ, ಅದರಲ್ಲಿ ಪ್ರೀತಿ ಇದೆ, ಅದರಲ್ಲಿ ತಾಳ್ಮೆ ಇದೆ, ಅದರಲ್ಲಿ ಸಹನೆ ಇದೆ. ಆದರೆ ಮನುಷ್ಯನಿಗೆ ನೀವೇನಾದರೂ ಹಿರಿಮೆ ಕೊಟ್ಟರೆ ಈ ಅಂಶಗಳು ಅದರಲ್ಲಿ ಇರೋದಿಲ್ಲ, ಎಸೆನ್ಸ್ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಮತ್ತೊಮ್ಮೆ ಹೇಳ್ತಾ, ಇವತ್ತಿನ ದಿವಸ ನಮ್ಮ ಇಲಾಖೆ ವತಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಮತ್ತೊಂದು ಹೇಳ್ತಿದ್ದೇನೆ, ಈಗೆಲ್ಲ ಬರ್ತಕ್ಕಂಥ ಸರ್ಕಾರಿ ನೌಕರಿಗಳಲ್ಲಿ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ದಾರೆ ಪುರುಷರು, ಅವ್ರಿಗೆ 33% ರಿಸರ್ವೇಷನ್ ಇದೆ. ನೀವು 33% ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇವತ್ತಿನ ದಿವಸ 100% ಅವ್ರಿಗೆ ಆಗ್ತದೆ. ಯಾಕಂತ ಕೇಳಿದ್ರೆ ಜನರಲ್ ಮೆರಿಟ್ನಲ್ಲೂ ಅವರು ಫಸ್ಟ್ ಬರ್ತಾರೆ,
ಈ ರಿಸರ್ವೇಷನ್ನಲ್ಲಿ ಅವರು ಇರ್ತಾರೆ. ಹಾಗಾಗಿ ನಿಮ್ಮ ಅಸ್ತಿತ್ವಕ್ಕೆ ಇವತ್ತಿನ ದಿವಸ ಕುಂದು ಬರ್ತಕ್ಕಂಥದ್ದಿದೆ. ನೀವು ಅದರ ಬಗ್ಗೆ ವಿಚಾರ ಮಾಡಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹಾಸ್ಯಾಸ್ಪದವಾಗಿ ಹೇಳಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸಿದ್ರಿ. ಮಹಿಳೆಯರಿಗೆ ಯಾವತ್ತೂ ನಮ್ಮ ಸಮಾಜದಲ್ಲಿ ನಮ್ಮ ಸರ್ಕಾರ ಮಟ್ಟದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ನೀಡಿದಾರಲ್ಲೇ ಅವರು ಪಡೆದುಕೊಂಡಿದ್ದಾರೆ. ಯಾವತ್ತೊಂದು ದಿವಸನೂ ದಯವಿಟ್ಟು ನೀವು ನಮಗೆ ನೀಡಿದ್ದಾರೆ, ಕೊಟ್ಟಿದ್ದಾರೆ, ಬಳುವಳಿ ಕೊಟ್ಟಿದ್ದಾರೆ ಅಂತ ಯಾರೂ ತಿಳ್ಕೊಬೇಡಿ. ಇದು ನಿಮ್ಮ ಹಕ್ಕು, ನೀವು ಪಡೆದುಕೊಂಡಿದ್ದಾರ. ಇದು ನಿಮ್ಮ ಹಕ್ಕು, ನೀವು ಪಡೆದುಕೊಂಡಿದ್ದಾರ. ಸೊ ಹಾಗಾಗಿ ನಿಮ್ಮ ಸ್ಥಾನ ಅದೇ ಇದೆ, ನೀವು ಅದನ್ನು ಅಲಂಕರಿಸ್ತೀರಾ, ಅದಕ್ಕೆ ಶೋಭೆಯನ್ನು ತರ್ತೀರಾ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ಸಾಕಷ್ಟು ಮಾಹಿತಿಯನ್ನು ಲಕ್ಷ್ಮೀದೇವಮ್ಮ ಅವರು ಒದಗಿಸಿದ್ದಾರೆ. ಇನ್ನಿತರ ಅತಿಥಿಗಳು ಕೂಡ ಇವತ್ತಿನ ದಿವಸ ಭಾಷಣ ಮಾಡೋರು ಇದ್ದಾರೆ ಅಂತ ತಿಳ್ಕೊಂಡು ಮಾನ್ಯ ಕಾರ್ಯದರ್ಶಿಗಳು ಬಂದಿರೋದ್ರಿಂದ ನನ್ನ ಮಾತನ್ನು ಇಲ್ಲೇ ಮೊಟಕುಗೊಳಿಸಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಹಿಳೆಯರ ಶಕ್ತಿಯ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ, ಪ್ರೀತಿಯಿಂದ ಅಧ್ಯಕ್ಷೀಯ ಭಾಷಣವನ್ನು ನಡೆಸಿಕೊಟ್ಟ ಮಾನ್ಯ ನಿರ್ದೇಶಕರಿಗೆ ಧನ್ಯವಾದಗಳು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇಲಾಖೆಯಲ್ಲಿ ಏರ್ಪಡಿಸಿದ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಬೇಕಾಗಿ ಮಾನ್ಯ ನಿರ್ದೇಶಕರಲ್ಲಿ ಕೇಳ್ಕೊಳ್ತೀನಿ. ಮೊದಲಿಗೆ ರಂಗೋಲಿ ಸ್ಪರ್ಧೆ. ಮೊದಲನೇ ಬಹುಮಾನ ಶ್ರೀಮತಿ ಎಸ್ ಜಾಹ್ನವಿರಾವ್, ಕಂಪ್ಯೂಟರ್ ಆಪರೇಟರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಎರಡನೇ ಬಹುಮಾನ ಶ್ರೀಮತಿ ಸರ್ವಮಂಗಳ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ದಯವಿಟ್ಟು ಚಪ್ಪಾಳೆ ಮೂಲಕ
ಈಗ ವಂದನಾರ್ಪಣೆಯನ್ನು ಮಾಡಬೇಕಾಗಿ ಶ್ರೀಮತಿ ನಮ್ರತಾ ಇವರಿಗೆ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದಿಂದ ಇಂದು ನಯನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಖ್ಯಾತ ಸೋಬಾನೆ ಕಲಾವಿದರು, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ಲಕ್ಷ್ಮೀ ದೇವಮ್ಮ ಅವರು ಆಗಮಿಸಿದರು. ಹಾಗೂ ತಮ್ಮ ಜೀವನದ ಅನುಭವಗಳನ್ನು ಅವರು ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ನಮಗೆಲ್ಲರನ್ನು ತಿಳಿಸಿದ್ರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅತ್ಯಂತ ಆತ್ಮೀಯವಾಗಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದಂತಹ ಶ್ರೀ ಮಹೇಶ್ ಕರ್ಜಗಿ ಸರ್ ಅವರು ವಹಿಸ್ಕೊಂಡಿದ್ದರು. ಹಾಗೂ ಅವರು ಸಹ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಅವರಿಗೂ ಸಹ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಜಂಟಿ ನಿರ್ದೇಶಕರಾದಂತಹ ಬಲವಂತರಾವ್ ಪಾಟೀಲ್ ಸರ್ ಅವರಿಗೆ, ಅಶೋಕ್ ಚಲವಾದಿ ಸರ್ ಅವರಿಗೆ ಹಾಗೂ ಬನಶಂಕರಿ ಮೇಡಮ್ ಅವ್ರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರುವಂತಹ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿಗಳು, ಕನ್ನಡ ಪುಸ್ತಕ ಪ್ರಾಧಿಕಾರದ ಸಹಾಯಕ ನಿರ್ದೇಶಕರಿಗೂ ಅವರಿಗೂ ಸಹ ನಾನು ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿರಿಯರಾಗಿರುವಂತಹ ಲಲಿತಾ ಮೇಡಮ್ ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ನಾವು ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಹಿಳಾ ಮಣಿಗಳಿಗೂ ಸಹ ನಾನು ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಶಸ್ತಿ ಪುರಸ್ಕೃತರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುರುಷ ಸಿಬ್ಬಂದಿಗಳಿಗೂ, ನಮ್ಮ ಸಹೋದರರಿಗೂ ಸಹ ನಾನು ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಕೋರ್ತಾ ಇದ್ದೀನಿ.